ನನಗೆ ಮೊದಲನೇ ಪ್ರಶ್ನೆ ಇರ್ತದೆ, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಇದಕ್ಕೇನು ಸಂಬಂಧ ಇದೆ ಅಂತ ನಾನು. ಇದೇನು ಫ್ಯಾಕ್ಟ್ರಿನಾ? ಇಲ್ಲೇನೋ ಭಾಳ ಅನಾರೋಗ್ಯಕರವಾದ ಹೊಗೆ ಸೂಚುವಂಥ ಕೆಲಸ ನಡೀತಾ ಇದೆಯಾ? ಅಂಥ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ, ಅವುಗಳನ್ನು ಮೊದಲು ಮುಚ್ಚಲಿಕ್ಕೆ ಆಗಲಿಲ್ಲ ಇವ್ರಿಗೆ. ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟು. ಇದೇನಿದೆ, ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದರೆ ಮನೆ ಮನೆಗೂ ನಾವು ಇನ್ನು ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಸರ್ಟಿಫಿಕೇಟ್ ತಗೋಬೇಕಾ? ಮನೆಯವರು ತಗೋಬೇಕಾ? ಅಂದರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು, ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯಿತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯಿತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ. ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಜನ ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ನೆಟ್ಟು ಬೋಲ್ಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋಲ್ಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗೆ ಮೊದಲನೇ ಪ್ರಶ್ನೆ ಇರ್ತದೆ, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಇದಕ್ಕೇನು ಸಂಬಂಧ ಇದೆ ಅಂತ ನಾನು. ಇದೇನು ಫ್ಯಾಕ್ಟ್ರಿನಾ? ಇಲ್ಲೇನೋ ಭಾಳ ಅನಾರೋಗ್ಯಕರವಾದ ಹೊಗೆ ಸೂಚುವಂಥ ಕೆಲಸ ನಡೀತಾ ಇದೆಯಾ? ಅಂಥ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ, ಅವುಗಳನ್ನು ಮೊದಲು ಮುಚ್ಚಲಿಕ್ಕೆ ಆಗಲಿಲ್ಲ ಇವ್ರಿಗೆ. ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟು. ಇದೇನಿದೆ, ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದರೆ ಮನೆಗೂ ನಾವು ಇನ್ನು ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಸರ್ಟಿಫಿಕೇಟ್ ತಗೋಬೇಕಾ? ಮನೆಯವರು ತಗೋಬೇಕಾ? ಅಂದರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನ ಟಾರ್ಗೆಟ್ ಮಾಡಿರೋದು, ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯಿತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯಿತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದರೆ ಯಾರನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಜನಾಂಗೀಯ ಟಾರ್ಗೆಟ್ ಕೂಡ ಆಗ್ತದೆ. ಎಚ್ಚರದಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಜನ ಇಂಥದ್ದನ್ನು ಸಹಿಸ್ಕೊಳ್ಳೋದಿಲ್ಲ. ನೆಟ್ಟು ಬೋಲ್ಟು ಯಾರಿಗೆ ನೀವು ಟೈಟ್ ಮಾಡ್ಲಿಕ್ಕೆ ಹೊರಟಿದ್ದಾರೋ ಅವರೆಲ್ಲರೂ ಸೇರಿ ಸರ್ಕಾರಕ್ಕೆ ನೆಟ್ಟು ಬೋಲ್ಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ ಅಂತ ನನಗನ್ಸುತ್ತೆ.